ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರೀಮೆರ್ಪೈರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಇವತ್ತೊಂದು ಫಿಲಿಪ್ಸ್ ಕಂಪ್ನಿಯ ಒಂದು ಬಿಯರ್ಡ್ ಟ್ರಿಮ್ಮರು ಯಾವ ರೀತಿ ರಿಪೇರಿ ಮಾಡೋದು, ಯಾವ ರೀತಿ ಬಿಚ್ಚೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಪ್ರೆಸ್ಸಿಂಗ್ ಸಿಸ್ಟಮ್ ಬರೋದು, ಎಲ್ಲೂ ಕೂಡ ಸ್ಕ್ರೂ ಇರಲ್ಲ, ಎಲ್ಲ ಕ್ಲಿಪ್ ಬೈ ಕ್ಲಿಪ್ ಇದನ್ನು ಬ್ಲೇಡ್ನ ಸಹಾಯದಿಂದ ಭಾಳ ಈಸಿಯಾಗಿ ಓಪನ್ ಮಾಡ್ಕೋಬೋದು. ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ನೋಡಿ, ಇಲ್ಲೊಂದು ಸಣ್ಣ ಟ್ರ್ಯಾಕ್ ಕಟ್ ಆಗಿತ್ತು ಅಷ್ಟೇ, ಸಾಲ್ಡ್ರ್ ಮಾಡಿದ್ದೇನೆ. ಇದು ಓಕೆ ಆಗಿದೆ. ಇದನ್ನು ಯಾವ ರೀತಿ ಸೇರಿಸೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬಿಚ್ಚುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಸೇರಿಸೋದನ್ನ ವೀಡಿಯೋ ಮಾಡಿದ್ದೀನಿ. ನೋಡ್ಕೊಳ್ಳಿ. ನೀವು ಬಿಚ್ಚಬೇಕಾದ್ರೆ ಈಸಿಯಾಗಿ ಒಂದು ಬ್ಲೇಡ್ನ ಸಹಾಯದಿಂದ ಬಿಚ್ಕೋಬೋದು. ಎಲ್ಲ ಪೀಸ್ ಬರುತ್ತೆ, ಒಂದು 5-6 ಪೀಸ್ ಬರುತ್ತೆ ಇದು. ಮತ್ತು ನಾನು ಒಂದೇ ಕೈಯಿಂದ ಜೋಡಿಸ್ತಾ ಇರೋದ್ರಿಂದ, ಮತ್ತೊಂದು ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ನಾನು ಇದನ್ನು ತೋರಿಸ್ಕೊತಾ ಇದ್ದೀನಿ. ಕಸ್ಟಮರ್ ಬೇರೆ ಎದುರುಗಡೆನೇ ಇದ್ದರು, ಅವರು ಅರ್ಜೆಂಟ್ ಮಾಡ್ತಿದ್ರು, ಹಾಗಾಗಿ ನಾನು ಅರ್ಜೆಂಟಾಗಿ ವೀಡಿಯೋ ಮಾಡಿದ್ದೀನಿ. ನೋಡಿ, ಈ ಥರ ಈಸಿಯಾಗಿ ಇದನ್ನು ಸೇರಿಸ್ಕೊತಾ ಹೋಗಬೇಕು. ಬಿಚ್ಚುವಾಗಲೂ ಅಷ್ಟೇ ಒಂದು ಬ್ಲೇಡ್ನ ಸಹಾಯದಿಂದ ಒಂದು ಸಿಂಪಲ್ಲಾಗಿ ನಾವು ಈ ರೀತಿ ಓಪನ್ ಮಾಡಿಕೊಂಡ್ರೆ ಈಸಿಯಾಗಿ ಓಪನ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಕ್ಲೀನಾಗಿ ಬರುತ್ತೆ. ವೀಡಿಯೋ ಇಷ್ಟ ಆಗಿರೋದು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಒಂದು ಸ್ಟ್ರಕ್ಚರ್ನ ಒಳಗಡೆ ಇದನ್ನು ಸೇರಿಸಿರ್ತಾರೆ. ಮೋಟರು, ಬೋರ್ಡು ಎಲ್ಲ ಅದರೊಳಗಡೆ ಇರುತ್ತೆ. ಚಾರ್ಜಿಂಗ್ ಅಂತ ನೋಡಿ, ಇಲ್ಲಿ 2 ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟಲ್ಲೇ ಚಾರ್ಜ್ ಆಗೋದು. ಅದು ಯಾವ ರೀತಿ ಚಾರ್ಜ್ ಆಗುತ್ತೆ ಅಂತ ನಾನು ಕೊನೆಯಲ್ಲಿ ತೋರಿಸ್ತೇನೆ. ನೋಡಿ, ಎಲ್ಲ ಪ್ರೆಸ್ಸಿಂಗ್ ಸಿಸ್ಟಮ್ ಇದು. ಭಾಳ ಈಸಿಯಾಗಿ ನಾವು ಇದನ್ನು ಸೇರಿಸ್ಕೋಬೋದು. ಬಿಚ್ಚುವಾಗಲೂ ಅಷ್ಟೇ ಎಲ್ಲವನ್ನು ಬ್ಲೇಡ್ನ ಸಹಾಯದಿಂದ ಈಸಿಯಾಗಿ ಬಿಚ್ಕೋಬೋದು. ನೀವು ಕೂಡ ಇದನ್ನು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ, ಎಲ್ಲ ಇದು ಪ್ರೆಸ್ಸಿಂಗ್ ಟೈಪು, ಎಲ್ಲೂ ಕೂಡ ಸ್ಕ್ರೂ ಇರೋಲ್ಲ. ಎಲ್ಲ ಪೀಸ್ ಟು ಪೀಸ್ ಇದನ್ನು ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರೆ ಈ ಥರ ಭಾಳ ಈಸಿಯಾಗಿ ನಾವು ಪ್ರೆಸ್ ಮಾಡಿ ಸೇರಿಸ್ಕೊಳ್ಳೋದಷ್ಟೇ. ಬೇರೆ ಟ್ರಿಮ್ಮರ್ಗಳಿಗೆಲ್ಲ ಏನಾಗುತ್ತೆ ಅಂದರೆ ತುಂಬ ಸ್ಕ್ರೂಗಳಿರುತ್ತೆ, ಏನೇನೋ ಅಡ್ಜಸ್ಟ್ಮೆಂಟ್ಗಳಿರುತ್ತೆ, ಅದನ್ನೆಲ್ಲ ಸೇರಿಸಿ ನಾವು ಕೂರಿಸ್ಬೇಕಾಗುತ್ತೆ. ಇದಕ್ಕೆ ಹಾಗೇನಿಲ್ಲ, ಭಾಳ ಈಸಿಯಾಗಿದೆ. ಓಪನ್ ಮಾಡೋದು ಅಷ್ಟೇ, ಕೂರಿಸೋದು ಅಷ್ಟೇ. ನೋಡಿ, ಒಂದೇ ಕೈಯಲ್ಲಿ ನಾನು ಆರಾಮಾಗಿ ಇದನ್ನು ಪೂರ್ತಿ ಟ್ರಿಮ್ಮರ್ನ ನಾನು ಜೋಡಿಸ್ಬಿಟ್ಟೆ. ನೋಡಿ, ಫಿನಿಶ್. ಈಗ ಇದ್ರ ಕೆಲಸ ಮುಗೀತು. ನೋಡಿ, ಇದಕ್ಕೊಂದು ಚಾರ್ಜಿಂಗ್ಗೆ ಸ್ಟ್ಯಾಂಡ್ ಬರುತ್ತೆ, ಚಾರ್ಜಿಂಗ್ ಪೋರ್ಟ್ ಇದು. ಇದರೊಳಗಡೆ ಈ ರೀತಿ ಸೇರಿಸೋದ್ರಿಂದ ಇದು ಚಾರ್ಜ್ ಆಗುತ್ತೆ. ತುಂಬ ಜನ ಇದನ್ನೆಲ್ಲ ಮಾಡಿ ಯೂಸ್ ಮಾಡಿರ್ತೀರ, ಯಾವ ರೀತಿ ಬಿಚ್ಚೋದು ಅಂತ ಗೊತ್ತಿರಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.